ನ್ಯೂಸ್ 42 ಕನ್ನಡ. ಕನ್ನಡ ಬಳಸದ ಖಾಸಗಿ ಶಾಲೆಗಳಿಗೆ ಹೇಳಿದ್ದಾರೆ. ಕನ್ನಡ ಬಳಸದ ಖಾಸಗಿ ಶಾಲೆಗಳಿಗೆ ಈಗಾಗಲೇ ಸರ್ಕಾರ ಶೇಕಡವಾರು 60 ಭಾಗ ಕನ್ನಡ ಬಳಸಬೇಕು, 40 ಭಾಗ ಅವ್ರು ಬೇರೆ ಯಾವುದೇ ಭಾಷೆನ ಬಳಸಿ ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಆದರೆ ಇವತ್ತು ಕನ್ನಡ ಖಾಸಗಿ ಶಾಲೆಗಳು ಈ ನಿಯಮವನ್ನೆಲ್ಲ ಗಾಳಿಗೆ ತೂರಿ 100ಕ್ಕೆ 100ರಷ್ಟು ಇಂಗ್ಲೀಷ್ ಭಾಷೆಯನ್ನು ಆಂಗ್ಲ ಭಾಷೆಯನ್ನು ಬಳಸಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ನಮ್ಮ ಕನ್ನಡ ಪರ ಸಂಘಟನೆ ಒಕ್ಕೂಟದಿಂದ ನಾವು ಎಲ್ಲ ಶಾಲೆಗಳಿಗೆ ಕಳೆದ 3 ದಿನಗಳಿಂದ ಎಲ್ಲ ಖಾಸಗಿ ಶಾಲೆಗಳಿಗೆ ಹೋಗಿ ಅವರು ಮಾಡಿರ್ತಕ್ಕಂಥ ತಪ್ಪನ್ನು ಅವರಿಗೆ ತಿಳಿಸಿ ಅರಿವು ಮಾಡಿ ಬಂದಿದ್ವಿ. 3 ದಿವಸಗಳ ಕಾಲ ಎಚ್ಚರಿಕೆ ಕೊಟ್ಟಿದ್ವಿ. ಈ ಕನ್ನಡ ಭಾಷೆಯನ್ನು ಬಳಸಬೇಕು, ಶೇಕಡ 60ರಷ್ಟು ಕನ್ನಡ ಭಾಷೆ ಬಳಸಿ ನೀವು ಯಾವುದೇ ರೀತಿಯ ಜಾಹೀರಾತನ್ನು ಕೊಡಿ ಅಂತೇಳಿ ಬಂದಿದ್ವಿ. ಆ ಕೆಲವು ಶಾಲೆಗಳದಕ್ಕೆ ಎಚ್ಚೆತ್ತುಕೊಂಡು ಕನ್ನಡ ಭಾಷೆಗೆ ಮಾನ್ಯತೆ ಕೊಟ್ಟು ಕೆಲವೊಂದಷ್ಟು ಬದಲಾವಣೆ ಮಾಡಿ ಕನ್ನಡ ಭಾಷೆನ ಅಳವಡಿಸಿದ್ದಾರೆ. ಆದರೆ ಕೆಲವು ಖಾಸಗಿ ಶಾಲೆಗಳು ದಾಷ್ಟ್ಯತೆ ತೋರಿ ನಿರ್ಲಕ್ಷ್ಯದಿಂದ ದರ್ಪ ದೌರ್ಜನ್ಯದಿಂದ ಆ ಬ್ಯಾನರ್ಗಳನ್ನ ಏನು ಜಾಹೀರಾತು ಕೊಟ್ಟಿದ್ದು ಅದನ್ನು ಬಳಸಿ ಬದಲಾವಣೆ ಮಾಡಿರಲ್ಲ. ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ ಕನ್ನಡ ಪರ ಸಂಘಟನೆಗಳು ನಾವೇ ಸೂಕ್ತವಾದ ಕ್ರಮ ತಗೋಬೇಕು ಅಂತೇಳಿ ಬೆಳಗ್ಗೆ 8ರಿಂದನೇ ಬೆಳಗ್ಗೆ 9 ಗಂಟೆಯಿಂದನೇ ಎಲ್ಲ ಕಡೆ ನಾವು ಎಲ್ಲ ಭಾಗಗಳಲ್ಲಿ ಓಡಾಡ್ಕೊಂಡು ಬಂದು ಇವತ್ತು ಎಲ್ಲೆಲ್ಲಿ ಇಂಗ್ಲೀಷ್ ನಾಮಫಲಕಗಳಿದ್ವು ಅದನ್ನು ನಾವೇ ಸ್ವಯಂವಾಗಿ ಅದನ್ನು ಅರಿಯುವಂಥ ಕೆಲಸ, ಮಸಿ ಬಳಿಯುವಂಥ ಕೆಲಸ ಮಾಡಿದ್ದೀವಿ. ಈ ಕೂಡಲೇ ಖಾಸಗಿ ಶಾಲೆಗಳು ಎಚ್ಚೆತ್ಕೋಬೇಕು, ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆನ ಬಳಸಬೇಕು, ಸರ್ಕಾರ ಕೂಡ ಕ್ರಮ ವಹಿಸಬೇಕು. ಏನು DDP ಅವರಿದ್ದಾರೆ, BO ಅವರಿದ್ದಾರೆ, ಇಲಾಖೆ ಇದೆ ಶಿಕ್ಷಣ ಇಲಾಖೆ, ಈ ಕೂಡಲೇ ಇಂಥ ಶಾಲೆಗಳ ವಿರುದ್ಧ ಕ್ರಮ ತಗೋಬೇಕು, ಮಾನ್ಯತೆ ರದ್ದು ಮಾಡಬೇಕು, ಕನ್ನಡ ಬಳಸ್ತಿರ್ತಕ್ಕಂಥ ಶಾಲೆಗಳ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ಎಚ್ಚರಿಕೆ ಕೊಡ್ತಾ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ಮುಂದಿನ ದಿನಗಳಲ್ಲಿ ಕನ್ನಡ ಬಳಸ್ತಿರ್ತಕ್ಕಂಥ ಶಾಲೆಗಳ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕಳೆದ 2 ತಿಂಗಳಿಂದನೂ ನಾವು ಕರ್ನಾಟಕದಲ್ಲೇ ಕನ್ನಡ ಉಳಿಸಿ ಅಂತ ಬಿಡ್ಕೊತಾ ಇದ್ದೀವಿ. ಆದರೆ ಇವತ್ತು ಕನ್ನಡ ಉಳಿಸ್ಲಿಕ್ಕೆ ಯಾರೂ ರೆಡಿ ಇಲ್ಲ. ಅದರಲ್ಲೂ ಹೆಚ್ಚಿನ ರೀತಿ ನಮಗೆಲ್ರಿಗೂ ಮಾರ್ಗದರ್ಶನ ಕೊಟ್ಟು ಇವತ್ತು ಒಂದು ಉನ್ನತ ಮಟ್ಟಕ್ಕೆ ತರೋಂಥ ಶಾಲೆಗಳೇ ಇವತ್ತು ಕನ್ನಡವನ್ನು ನಿರ್ಲಕ್ಷ್ಯ ಮಾಡ್ತಿದೆ. ಅದರೊಳಗೂ ಪ್ರಮುಖವಾಗಿ ಖಾಸಗಿ ಶಾಲೆಗಳಿಗೆ ನಾವು ಅಧಿಕಾರಿ ವರ್ಗದಿಂದನೂ ಎಚ್ಚರಿಕೆಯನ್ನು ಕೊಡಿಸಿದ್ದೀವಿ. ನಾವು ಕನ್ನಡ ಪರ ಸಂಘಟನೆಗಳು, ನಮ್ಮ ಕರ್ನಾಟಕ ರಕ್ಷಣಾಧಿಕಾರಿ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಹಾಗೂ ಎಲ್ಲ ಕನ್ನಡ ಪರ ಸಂಘಟನೆಗಳು ಹೋಗಿ ಅವ್ರಿಗೆಲ್ಲರೂ ಮನವರಿಕೆ ಮಾಡಿಕೊಟ್ರು ಅವ್ರಿಗೆ ಕನ್ನಡದ ಬಗ್ಗೆ ಎಷ್ಟು ಅಸಡ್ಡೆ ಇದೆ ಅಂತಂದರೆ, ನಾವು ಇವತ್ತಿನವರೆಗೂ 2 ತಿಂಗಳಾಯಿತು, 60 ದಿನಗಳ ಕಾಲ ಹೋರಾಟ ಮಾಡಿದ್ರೂ ಸಹ ಅವರಿಗೆ ಒಂಥರ ಕ್ಯಾರೆ ಅಂತಾರೆ ನಮ್ಮನ್ನು. ಅಲ್ಲಿಗೆ ಅವರು ಕನ್ನಡಿಗರ ವಿರುದ್ಧವಾಗಿ ಎಷ್ಟರ ಮಟ್ಟಿಗಿದ್ದಾರೆ ಅಂತ ತಿಳ್ಕೊಳ್ಳಿ ಖಾಸಗಿ ಶಾಲೆಯವರು. ನಾವು ಪ್ರತಿಯೊಬ್ಬರಿಗೂ 30 ದಿನಗಳ ಗಡುವು ಕೊಟ್ಟಿದ್ವಿ. ಎಲ್ಲರೂ ಬೋರ್ಡ್ ಚೇಂಜ್ ಮಾಡಬೇಕು, ಏನು ನೀವು ನಾಮಫಲಕಗಳನ್ನ ಇಂಗ್ಲೀಷಲ್ಲಿ ಹಾಕಿದ್ದೀರಾ 60%ನಷ್ಟು ಕನ್ನಡ ಇರಬೇಕು, ಇನ್ನು 40% ನೀವು ಯಾವುದಾದ್ರು ಭಾಷೆ ಹಾಕಿ ಅಂತ ಹೇಳಿದ್ದೀವಿ. ಆದರೆ ಯಾವುದಕ್ಕೂ ಅವರು ಕಿಮ್ಮತ್ತನ್ನ ಕೊಡ್ತಾ ಇಲ್ಲ ನಮಗೆ. ಅದರಿಂದಾಗಿ ಇವತ್ತು ಒಂದು ಬಹು ಮುಖ್ಯವಾಗಿ ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗಳು ಸೇರಿ ಇವತ್ತು ಎಲ್ಲ ಬೋರ್ಡ್ಗಳನ್ನೂ ಸಹ ಇವತ್ತು ಅರಿಯೋಂಥ ಕೆಲಸ ಮಾಡಿದ್ದೀವಿ. ಇಷ್ಟಕ್ಕೆ ನಮ್ಮ ಹೋರಾಟ ನಿಲ್ಲಲ್ಲ. ದಯಮಾಡಿ ಖಾಸಗಿ ಶಾಲೆಗಳಿಗೆ ನೇರವಾಗಿ ನಾವು ಸಂಘಟನೆಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾಳೆ ದಿನ ಏನು ನೇರವಾಗಿ ನಿಮ್ಮ ಶಾಲೆಗಳಿಗೆ ಬಂದು ಯಾವುದೇ ಒಂದು ಸಣ್ಣ ಬೋರ್ಡ್ ಇದ್ರೂ ಸಹ ನಾವು ಹೊರದಾಕಂಥವನ್ನು ಕೆಲಸವನ್ನು ಮಾಡಬೇಕಾಗುತ್ತೆ. ಈ ಕೂಡಲೇ ನೀವು ಇಷ್ಟಕ್ಕೆ ಎಚ್ಚೆತ್ಕೊಂಡು ನಮ್ಮ ಕನ್ನಡವನ್ನು ಉಳಿಸೋವಂಥ ಕೆಲಸ, ಬೆಳೆಸೋವಂಥ ಕೆಲಸನ ಮಾಡಬೇಕು. ಯಾಕೆಂದರೆ ನೀವು ತಿನ್ನೋದು, ಕುಡಿಯೋದು, ನೀವು ವಾಸ ಮಾಡೋದು ಕನ್ನಡದ ನೆಲದಲ್ಲಿ, ಆದರೆ ನಿಮಗೆಲ್ಲ ಆಂಗ್ಲ ಭಾಷೆ ಬೇಕು ದುಡ್ಡು ಮಾಡೋಂಥ ಸಂದರ್ಭದಲ್ಲಿ. ಈ ಕೂಡಲೇ ನೀವು ಎಚ್ಚೆತ್ಕೊಂಡು ಕನ್ನಡವನ್ನು ಹಾಕಲಿಲ್ಲ ಅಂತಂದರೆ ನಿಮ್ಮ ಶಾಲೆಗಳಿಗೂ ಸಹ ಇದೇ ರೀತಿ ಗತಿ ಆಗುತ್ತೆ. ನಿಮ್ಮ ಶಾಲಾ ಏನು ನಿಮಗೆ ಮಾನ್ಯತೆಯನ್ನು ಕೊಟ್ಟಿದೆ ಅದನ್ನು ರದ್ದು ಮಾಡಬೇಕು ಅಂತ ಅಧಿಕಾರಿ ವರ್ಗದವರಿಗೆ ನಾವು ಪಟ್ಟಿಡಿದು ಕೂತ್ಕೊತೀವಿ. ಈ ಕೂಡಲೇ ಖಾಸಗಿ ಶಾಲೆಗಳು ಕನ್ನಡವನ್ನು ಉಳಿಸೋಂಥ ಕೆಲಸ, ಬೆಳೆಸೋಂಥ ಕೆಲಸ ಅಂತ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮಸ್ಕಾರ. ಜೈ ಭೀಮ್ ಬಂಧುಗಳೇ, ಜೈ ಕರ್ನಾಟಕ ಮಾತೆ. ಈ ಹಿಂದೆ ಕನ್ನಡ ರಕ್ಷಣಾ ವೇದಿಕೆಯಿಂದನೂ ಕನ್ನಡ ಭಾಷೆ ವಿಚಾರವಾಗಿ, ಶಾಲಾ ಕಾಲೇಜು ವಿಚಾರವಾಗಿ ಹೋರಾಟ ಮಾಡಿದರು. ಇವತ್ತೊಂದು ದಿನ ಕರ್ನಾಟಕ ಸೇನೆಯ ನಮ್ಮ ಜಗದೀಶ್ ಅಣ್ಣವ್ರ ಬಣದಿಂದ ಈ ಒಂದು ಕನ್ನಡ ಉಳಿಸಿ ಕನ್ನಡ ಬೆಳೆಸುವಂಥ ಒಂದು ಅಭಿಯಾನ ಮಾಡಿದ್ದಾರೆ. ಏನು ಈ ಜಾಹೀರಾತು ಕೊಡುವಂಥ ಮುಖಾಂತರ ಶಾಲಾ ಕಾಲೇಜುಗಳು ಇಂಗ್ಲೀಷ್ ಬಳಕೆನ ಹೆಚ್ಚಾಗಿ ಮಾಡ್ತಾ ಇದ್ದಾರೆ, ಕನ್ನಡ ಬಳಕೆನ ಕಮ್ಮಿ ಮಾಡ್ತಾ ಇದ್ದಾರೆ. ಮಾನ್ಯ DDP ಸಾಹೇಬ್ರೆ, ನೀವು ಈ ಕುರ್ಚಿಗೆ ಅನ್ಫಿಟ್ಟು ಈ ಜಿಲ್ಲೆನಲ್ಲಿ, ನೀವು ಈ ಜಿಲ್ಲೆನಲ್ಲಿ ಏನು ನಿಮ್ಮ ಕೊಡುಗೆ ಇಲ್ಲ. ದಯಮಾಡಿ ಕನ್ನಡನ ಬಳಸದೇ ಇರೋಂಥ ಶಾಲೆ ವಿಚಾರವಾಗಿ ಕೂಡಲೇ ಅದಕ್ಕೆ ದಂಡ ವಿಧಿಸಿ ಅವ್ರ ಮೇಲೆ ಕೇಸ್ ಮಾಡುವಂಥ ವಿಚಾರ ಮಾಡಬೇಕು. ನೀವು ಎಲ್ಲ ಒಂದು ಕಡೆ ಶಾಮೀಲಾಗ್ತಾ ಇದ್ದೀರಾ. ಈ ಶಾಮೀಲು ನಮ್ಮ ಹತ್ರ ಬೇಡ. ಈ ಜಿಲ್ಲೆ ಅತಿ ಹೆಚ್ಚಾಗಿ ಗೌರವಯುತವ ಪಡೆದಿದೆ ನಮ್ಮ ರಾಮನಗರ ಜಿಲ್ಲೆ ಅಂತಲೇ. ದಯಮಾಡಿ ಕನ್ನಡ ಬಳಕೆ ಆಗಬೇಕು. ಕನ್ನಡ ಬಳಕೆ ಆಗದೇನೆ ನೀವು ಇಂಗ್ಲೀಷ್ ಬಳಕೆ ಮಾಡ್ಕೊಂಡೇ ಇತ್ತು ಅಂತ ಹೇಳಿದ್ರೆ ನೀವು ಎಲ್ಲೋ ಈ ಶಾಲಾ ಕಾಲೇಜುಗಳ ವಿಚಾರವಾಗಿ ಎಲ್ಲೋ ವಸೂಲಾತಿಗೆ ತಾವು ಮುಂದೆ ಆಗಿದ್ದೀರಾ ಅಂತ ತಿಳ್ಕೊಬೋದು. ಈಗ ಇನ್ನೇನು ಅಡ್ಮಿಷನ್ ಸ್ಟಾರ್ಟ್ ಆಗ್ತಾ ಇದೆ, ನೀವು ಈ ಜಿಲ್ಲೆಯಲ್ಲಿ ಏನು ಮಾಡ್ತೀರಾ ಅಂತ, ನೀವೇನು ಮಾಡ್ತೀರಾ, ಈ ಕುರ್ಚಿಗೆ ಎಷ್ಟು ಗೌರವ ಕೊಡ್ತೀರಾ ಅಂತ ಗೊತ್ತಾಯ್ತದೆ.
ಈ ಜಿಲ್ಲೆನಲ್ಲಿ ಖಾಸಗಿ ಶಾಲೆಗಳು ಅತಿ ಹೆಚ್ಚಾಗಿ ದುಡ್ಡು ವಸೂಲಿ ಮಾಡೋಕ್ಕೆ ಈಗ ಮುಂದೆ ಆಗ್ತದೆ. ಅಡ್ಮಿಷನ್ ವಿಚಾರವಾಗಿ ದಂಧೆ ಮಾಡೋಕ್ಕೆ ದಯಮಾಡಿ ಇದಕ್ಕೆ ಸರ್ಕಾರದಿಂದ ಕಡಿವಾಣ ಹಾಕಬೇಕು. ಈ ಕೂಡಲೇ ಇಂಥ ಶಾಲೆ ವಿಚಾರವಾಗಿ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಇನ್ನು ಮುಂದೆ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಇದೇ ರೀತಿ ಕನ್ನಡ ಬಳಕೆಯನ್ನು ನೀವು ಅಸಡ್ಡೆ ಮಾಡ್ಕೊಂಡು ಬತ್ತು ಅಂತ ಹೇಳಿದ್ರೆ ಮುಂದೊಂದು ದಿನ ನಾವು ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಮಸಿ ಬಳಿಯೋದಲ್ಲ, ತಮ್ಮ ಆಫೀಸ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಭೀಮ್, ಜೈ ಕರ್ನಾಟಕ ಮಾತೆ. ನ್ಯೂಸ್ 42 ಕನ್ನಡ.